ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ಈಗಷ್ಟೇ ಲೋಕ ಚಾಪ್ಟರ್ 1 ಮೂವಿ ನೋಡ್ ಬಂದೆ. ತುಂಬಾನೇ ಚೆನ್ನಾಗಿತ್ತು ಮೂವಿ. ಅದ್ರ ವಿಜುವಲ್ಸ್ ಇನ್ನೂ ನನ್ ಕಣ್ ಮುಂದೆ ಫ್ರೆಶ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಡೆಫಿನೆಟ್ಲಿ ಇದು ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಸೂಪರ್ ಹೀರೋ ಫಿಲ್ಮ್ಸ್ ಆಗುತ್ತೆ. ಟ್ರೇಲರ್ ಅಲ್ಲಿ ತೋರಿಸಿರೋ ತರ ಚಂದ್ರ ಒಂದು ಲೋ ಪ್ರೊಫೈಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಸರ್ಕಮ್ಸ್ಟಾನ್ಸಸ್ ಅವರು ಸ್ಟೆಪ್ ಅಪ್ ಆಗ್ಬೇಕಾಗುತ್ತೆ. ಅದೇ ಟೈಮ್ ಅಲ್ಲಿ ನಸ್ಲಿನ್ ಅವ್ರ ಲೈಫ್ ಎಂಟರ್ ಆಗ್ತಾರೆ. ಇಲ್ಲಿಂದ ಸ್ಟೋರಿ ಟೇಕ್ ಆಫ್ ಆಗುತ್ತೆ. ಫಸ್ಟ್ ಹಾಫ್ ನ ಎಂಗೇಜಿಂಗ್ ಇಡಕ್ಕೆ ತುಂಬಾ ಕಾಮಿಡಿ ಯೂಸ್ ಮಾಡಿದ್ದಾರೆ. ತುಂಬಾ ಕಡೆ ಸಿಚುವೇಶನಲ್ ಕಾಮಿಡಿ ಇದೆ, ಸೊ ಎಲ್ಲೂ ಬೋರ್ ಆಗಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಇನ್ನೂ ಇಂಟೆನ್ಸ್ ಆಗುತ್ತೆ. ಈ ಮೂವಿ ಆಕ್ಚುಲಿ ತುಂಬಾ ಒಳ್ಳೆ ಬೇಸ್ ಕ್ರಿಯೇಟ್ ಮಾಡಿದೆ, ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಯೂನಿವರ್ಸ್ ಅನ್ನ. ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ, ತುಂಬಾ ಕ್ಯಾರೆಕ್ಟರ್ಸ್ ಫ್ಯೂಚರ್ ಫಿಲ್ಮ್ಸ್ ಗೆ ಇಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೀ ಇಂಟರ್ವಲ್ ಅಲ್ಲಿ ನಿಮ್ಗೆ ಚಂದ್ರನ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ. ಆಕ್ಚುಲಿ ಕ್ರೆಡಿಟ್ ಇಂಟ್ರೋದಲ್ಲೂ ತೋರಿಸಿರ್ತಾರೆ, ನೀವು ಅಬ್ಸರ್ವ್ ಮಾಡಿ. ಚಂದ್ರನ್ ಬ್ಯಾಕ್ ಸ್ಟೋರಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ನಂಗೆ ಆಕ್ಚುಲಿ ಕಾಂತಾರದ್ ನೆನಪಾಯ್ತು. ಅಲ್ಲೂ ಬ್ಯಾಕ್ ಸ್ಟೋರಿನ ಬ್ಯೂಟಿಫುಲಿ ತೋರಿಸಿದ್ರು. ಇಲ್ಲೂ ಅಷ್ಟೇ ತುಂಬಾ ಕನ್ವಿನ್ಸಿಂಗ್ ಫೀಲ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬಾ ಫಾಸ್ಟ್ ಇಟ್ಟಿದ್ದಾರೆ, ಸೊ ಯುಲ್ ಬಿ ಆನ್ ದ ಎಡ್ಜ್ ಆಫ್ ಯುವರ್ ಸೀಟ್. ತುಂಬಾ ಕ್ಯಾಮಿಯೋಸ್ ಇದೆ, ಸೊ ನಿಮ್ಗೆ ಸರ್ಪ್ರೈಸಸ್ ಸಿಗ್ತಾ ಇರುತ್ತೆ. ಥಿಯೇಟರ್ ಅಲ್ಲಿ ತುಂಬಾ ಜನ ಇದ್ರೆ ನೀವು ಇನ್ನೂ ಎಂಜಾಯ್ ಮಾಡ್ತೀರಾ. ಎಲ್ಲಾ ಮೇನ್ ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಕಲ್ಯಾಣಿ ಪ್ರಿಯದರ್ಶನ್, ಶಿ ಇಸ್ ದ ಬೆಸ್ಟ್ ಚಾಯ್ಸ್ ಫಾರ್ ದಿಸ್ ರೋಲ್. ಅವ್ರು ಈ ರೋಲ್ ಅನ್ನ ಕಂಪ್ಲೀಟ್ಲಿ ಓನ್ ಮಾಡಿದ್ದಾರೆ. ಆಕ್ಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈವನ್ ನಸ್ಲಿನ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಅವ್ರ ಕೆಮಿಸ್ಟ್ರಿ ವಿತ್ ಕಲ್ಯಾಣಿ ಪ್ರಿಯದರ್ಶನ್ ಕೂಡ ತುಂಬಾ ನ್ಯಾಚುರಲ್ ಆಗಿತ್ತು. ಚಂದು ಸಲೀಂ ಕುಮಾರ್ ಕೂಡ ಅಷ್ಟೇ, ಅವ್ರದ್ದು ಕಾಮಿಕ್ ಟೈಮಿಂಗ್ ತುಂಬಾ ಪರ್ಫೆಕ್ಟ್ ಆಗಿತ್ತು. ಈವನ್ ಸ್ಯಾಂಡಿ ಮಾಸ್ಟರ್ ಅವ್ರ ರೋಲ್ ಅನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಇನ್ನು ರೈಟಿಂಗ್ ಬಗ್ಗೆ ಹೇಳೋದಾದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲಾನು ತುಂಬಾ ಚೆನ್ನಾಗಿದೆ. ಎವ್ರಿ ಡೇ ಲೈಫ್ ಅನ್ನ ತೋರಿಸಿದ್ರು ಕೂಡ ನಿಮ್ಗೆ ಯುನೀಕ್ ಅಂತ ಫೀಲ್ ಆಗುತ್ತೆ. ಸಿನಿಮಾಟೋಗ್ರಫಿ ಈ ಮೂವಿದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ನಾನು ಮಲಯಾಳಂ ಸಿನಿಮಾದಲ್ಲಿ ಇದಕ್ಕೂ ಮುಂಚೆ ಈ ತರ ಸಿನಿಮಾಟೋಗ್ರಫಿ ನೋಡಿಲ್ಲ. ಆಕ್ಚುಲಿ ಸೈಬರ್ ಪಂಕ್ ಮೀಟ್ಸ್ ಗಾಥಿಕ್ ಅಟ್ಮಾಸ್ಫಿಯರ್ ತರ ಲುಕ್ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಯುನೀಕ್ ಕಾಮಿಕ್ ಬುಕ್ ಎಸ್ಥೆಟಿಕ್ಸ್ ಇದೆ, ವೈಬ್ರೆಂಟ್ ಕಲರ್ಸ್ ಇದೆ. ಓವರ್ ಆಲ್ ವಿಜುವಲ್ ಲ್ಯಾಂಗ್ವೇಜ್ ತುಂಬಾ ಕನ್ಸಿಸ್ಟೆಂಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಸ್ ಮೈಂಡ್ ಬ್ಲೋಯಿಂಗ್. ಎಲ್ಲಾ ಕಡೆ ಲೌಡ್ ಇಟ್ಟಿಲ್ಲ, ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡಿದ್ದಾರೆ. ಎಲ್ಲಿ ಇಂಪ್ಯಾಕ್ಟ್ ಬೇಕೋ ಅಲ್ಲಿ ಮಾತ್ರ ಗ್ರ್ಯಾಂಡ್ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಚಂದ್ರಾಸ್ ರಿವೀಲ್ ಸೀಕ್ವೆನ್ಸ್ ವಾಸ್ ಅ ಗೋಸ್ ಬಂಪ್ಸ್ ಮೂಮೆಂಟ್. ತುಂಬಾ ಎಫೆಕ್ಟಿವ್ಲಿ ಟೆನ್ಷನ್ ಬಿಲ್ಡ್ ಮಾಡಿದ್ದಾರೆ. ಎಲ್ಲ ಮಿಥಾಲಜಿಕಲ್ ಎಲಿಮೆಂಟ್ಸ್ ಅನ್ನ ರಿಯಾಲಿಟಿ ಜೊತೆ ಬ್ಯೂಟಿಫುಲಿ ಬ್ಲೆಂಡ್ ಮಾಡಿದ್ದಾರೆ. ಆಕ್ಚುಲಿ ಕೇರಳದ ಎಕ್ಸಿಸ್ಟಿಂಗ್ ಫೋಕ್ಲೋರ್ ಅನ್ನ ತುಂಬಾ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ದಾರೆ. VFX ತುಂಬಾ ಸೀಮ್ಲೆಸ್ ಆಗಿತ್ತು. ನಿಮ್ಗೆ ಎಷ್ಟೋ ಕಡೆಯಲ್ಲಿ ಮೂವಿ ನೋಡುವಾಗ VFX ಅಂತ ಗೊತ್ತಾಗಲ್ಲ, ವಿಚ್ ಮೀನ್ಸ್ ಇಟ್ ಸರ್ವ್ಡ್ ಇಟ್ಸ್ ಪರ್ಪಸ್. ನಮ್ಗೆ ಎಷ್ಟೋ ಮೂವೀಸ್ ರೀಸೆಂಟ್ಲಿ ಡಿಸಪಾಯಿಂಟಿಂಗ್ VFX ಕೊಡ್ತಾ ಇರೋವಾಗ ಲೋಕ ಬರೀ 30 crore ಬಜೆಟ್ ಅಲ್ಲಿ ಟಾಪ್ ಕ್ಲಾಸ್ VFX ಪ್ರೊಡ್ಯೂಸ್ ಮಾಡಿದೆ. ಒಂದು ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಕೆಲವು ಕ್ಯಾರೆಕ್ಟರ್ಸ್ ಮೂವಿಲಿ ಕನ್ನಡ ಮಾತಾಡ್ತಾರೆ. ಅದಕ್ಕೆ ಕನ್ನಡ ಸ್ಪೀಕಿಂಗ್ ಜನರನ್ನೇ ಕಾಸ್ಟ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಕನ್ನಡ ಕಲ್ತ್ ಮಾತಾಡುವಾಗ ಗೊತ್ತಾಗುತ್ತೆ. ಅದ್ ನಂಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಬಟ್ ಇಟ್ಸ್ ನಾಟ್ ಅ ಡೀಲ್ ಬ್ರೇಕರ್. ಕ್ರೆಡಿಟ್ಸ್ ಆದ್ಮೇಲೆ ಎದ್ದು ಹೋಗ್ಬೇಡಿ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಇನ್ನು ಬಾಕ್ಸ್ ಆಫೀಸ್ ನಂಬರ್ಸ್ ಬಗ್ಗೆ ಹೇಳೋದಾದ್ರೆ, ಮೂವಿ ಓಪನಿಂಗ್ ಡೇನೆ ಇಂಡಿಯಾದಲ್ಲಿ 2.7 crores ಮತ್ತೆ ವರ್ಲ್ಡ್ ವೈಡ್ 5 crores ಕಲೆಕ್ಷನ್ ಮಾಡಿದೆ. ನಾನ್ ನೋಟಿಸ್ ಮಾಡಿರೋ ಪ್ರಕಾರ ತುಂಬಾ ಸ್ಕ್ರೀನ್ ಸಿಗ್ತಾ ಇದೆ ಈ ಮೂವಿಗೆ, ಸೊ ಬೇಗ ಪಿಕಪ್ ಆಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಸೂನ್ ಇಟ್ ವಿಲ್ ಜಾಯಿನ್ ದ 100 crores ಕ್ಲಬ್. ಓವರ್ ಆಲ್ ಇದೊಂದು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಆಗಿದೆ. ಸೂಪರ್ ಹೀರೋ ಜಾನ್ರಾದಲ್ಲಿ ಒರಿಜಿನಲ್ ಸ್ಟೋರಿ ಟೆಲ್ಲಿಂಗ್ ಅನ್ನ ತಂದಿದ್ದಾರೆ. ಮಲಯಾಳಂ ಇಂಡಸ್ಟ್ರಿ ಹ್ಯಾಸ್ ಡೆಫಿನೆಟ್ಲಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಯುನಿಕ್. ಆಕ್ಚುಲಿ ಟ್ರೇಲರ್ ಅಲ್ಲಿ ಏನೂ ಇಲ್ಲ, ಮೂವಿ ಇಸ್ 10 times ಬೆಟರ್ ದನ್ ದ ಟ್ರೇಲರ್. ನೀವು ಇನ್ನು ಈ ಮೂವಿ ನೋಡಿಲ್ಲ ಅಂದ್ರೆ ಪ್ಲೀಸ್ ಥಿಯೇಟರ್ ಹೋಗಿ ನೋಡಿ. ಇಟ್ಸ್ ಡೆಫಿನೆಟ್ಲಿ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಮಿನ್ನಲ್ ಮುರಳಿ ಮತ್ತೆ ಈ ಮೂವಿದು ಗೋಲ್ಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದೆ. ಅದು ಒಂದು ಕಂಪ್ಲೀಟ್ ಸ್ಟೋರಿ ಆಗಿತ್ತು. ಇದು ಒಂದು ಯೂನಿವರ್ಸ್ ಗೆ ಒಂದು ಫೌಂಡೇಶನ್ ಆಗಿದೆ. ನೀವು ಮೂವಿ ನೋಡಿದ್ರಾ? ನಿಮ್ಗೆ ಏನ್ ಅನಿಸ್ತು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಬೇಗ ಸಿಗುವ. ಥ್ಯಾಂಕ್ ಯು.